ಬ್ರೇಕ್ಗಿಂತ ಮೊದಲು ನಾನು ಐವನ್ ಅವ್ರಿಗೆ ಒಂದು ಪ್ರಶ್ನೆಯನ್ನ ಕೇಳಿದೆ, ಅದಕ್ಕೆ ಅವರಿಂದ ಉತ್ತರವನ್ನ ಬಯಸ್ತೀನಿ. ಐವನ್ ಜಿ, ಇಟ್ಸ್ ಟೈಮ್ ಫಾರ್ ಯು ಟು ಆನ್ಸರ್. ಮೇಡಮ್, ನೀವು ಕೇಳಿದ ಪ್ರಶ್ನೆ ನನಗೆ ಅರ್ಥ ಆಯಿತು. ನೀವು ಏನು ಕೇಳಿದಿರಿ ಅಂದರೆ ಯಾವುದು ಶಿಸ್ತಿಗೆ ಒಳಪಡ್ತದೆ, ಯಾರು ಶಿಸ್ತಿಗೆ ಒಳಪಡೋದಿಲ್ಲ ಅಂತ ಹೇಳುವುದನ್ನು ಕೇಳಿದ್ದೀರಿ. ಮೇಡಮ್, ಇದು ನಮ್ಮ ಪಕ್ಷದ ಆಂತರಿಕವಾಗಿರ್ತಕ್ಕಂಥ ವಿಚಾರ. ಪಕ್ಷದ ಆಂತರಿಕ ವಿಚಾರವನ್ನ ತೀರ್ಮಾನ ಮಾಡಲಿಕ್ಕೆ ಪಕ್ಷದಲ್ಲಿ ಒಂದು ಶಿಸ್ತು ಕಮಿಟಿ ಇದೆ. ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರ ಬಯಸ್ತೇನೆ. ಇದು ರಾಜ್ಯದ ಆಡಳಿತ ಯಂತ್ರಕ್ಕೆ, ರಾಜ್ಯದಲ್ಲಿ ಆಡಳಿತಕ್ಕೆ ಅಥವಾ ರಾಜ್ಯದ ಯಾವುದೇ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಎಫೆಕ್ಟ್ ಆಗೋದಿಲ್ಲ. ಇದು ಕೇವಲ ನಾವು ಚರ್ಚೆಗೆ ಒಂದು ಅವಕಾಶ. ನೀವು ಮುಖ್ಯಮಂತ್ರಿ ವಿಚಾರ, ರಾಜ್ಯದ ವಿಚಾರ, ಪಕ್ಷದ ವಿಚಾರ ಅಲ್ವೇ ಅಲ್ಲ. ಯತೀಂದ್ರ ಅವರು ಆಯ್ತು, ಯತೀಂದ್ರ ಅವರು ಏನು ಸ್ಟೇಟ್ಮೆಂಟ್ ಕೊಟ್ರೆ ಅದರಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮುಖ್ಯಮಂತ್ರಿ ಆಗೋದಿಲ್ಲ. ಏನಿದ್ರು ಹೈಕಮಾಂಡ್ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅದು ತೀರ್ಮಾನ ತೆಗೆದುಕೊಳ್ತದೆ. ಹಾಗಾಗಿ ಹೈಕಮಾಂಡ್ ತೀರ್ಮಾನ ಕೊಳ್ತದೆ. ಖಂಡಿಸುವುದು ಅಲ್ಲದೆ ಇರುವುದು ಅದು ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥದ್ದು. ನಮ್ಮ ಪಕ್ಷದಲ್ಲಿ ಪಕ್ಷದ ಲೀಡರ್ ಇದ್ದಾರಪ್ಪ, ಪಕ್ಷದಲ್ಲಿ ಅಧ್ಯಕ್ಷರಿದ್ದಾರೆ, ಅವರು ಯಾವ್ದು ಅಂತ ತೀರ್ಮಾನ ತಗೊಳ್ತಾರೆ. ಈ ವಿಚಾರವನ್ನು ಹೇಳಿದ್ರು, ತೀರ್ಮಾನ ತೆಗೆದುಕೊಳ್ತಾರೆ. ಅಧ್ಯಕ್ಷ ವಿರುದ್ಧ ಅಂತ ಅಲ್ವೇ ಅಲ್ಲ ಯಾರು ಹೇಳಿದ್ದು. ಇಟ್ ಇಸ್ ನಾಟ್ ಅಗೇನ್ಸ್ಟ್ ದ ಪಾರ್ಟಿ. ನಿಮ್ಮ ಕಾಂಗ್ರೆಸ್ ಪಕ್ಷದ ಆಂತರಿಕ ಆದ್ರೆ ಅದೇ ನೀವು ಬಹಳ ದೊಡ್ಡದಾಗಿ ಇಂದಿರಾ ಭವನ ಮಾಡ್ಕೊಂಡಿದ್ದೀರಾ, ಕೆಪಿಸಿಸಿ ಕಚೇರಿ ಹೊಸ ಬಿಲ್ಡಿಂಗ್ ಕಟ್ಟಿಸ್ಕೊಂಡಿದ್ದೀರಾ, ಇನ್ನು ಎಲ್ಲ ನಿಮ್ಮ ಶಾಸಕರೆಲ್ಲ ಒಂದೊಂದು ಶಾಸಕರ ಕಚೇರಿಗಳನ್ನು ಮಾಡ್ಕೊಂಡಿದ್ದೀರಾ. ಅಲ್ಲಿ ಕೂತ್ಕೊಂಡು ಎಷ್ಟೊತ್ತಾದ್ರೂ ಮಾತಾಡ್ಕೊಳ್ಳಿ. ಆದರೆ ಮುಖ್ಯಮಂತ್ರಿ ಬದಲಾವಣೆ ಅಥವಾ ಮುಖ್ಯಮಂತ್ರಿ ವಿಚಾರ ಅನ್ನೋದು ನಿಮ್ಮ ಪಕ್ಷದ ಆಂತರಿಕ ವಿಚಾರ ಅಲ್ಲ. ಇವತ್ತು ಮುಖ್ಯಮಂತ್ರಿಗಳಾಗೋದಕ್ಕೆ ಕರ್ನಾಟಕದ ಜನ ವೋಟ್ ಹಾಕದೆ ನಿಮ್ ಸರ್ಕಾರ ಆಡಳಿತಕ್ಕೆ ಬಂದಿಲ್ಲ. ಬೀಯಿಂಗ್ ಅ ಸಿಟಿಸನ್ಸ್ ಆಫ್ ಕರ್ನಾಟಕ ನಮ್ಗೆಲ್ಲ ಹಕ್ಕು ಅಧಿಕಾರ ಇದೆ ನಿಮ್ಮನ್ನ ಪ್ರಶ್ನೆ ಮಾಡಕ್ಕೆ. ನಮ್ಮ ಪಕ್ಷದ ಆಂತರಿಕ ವಿಚಾರ ಹೋಗಿ ಮಾತಾಡ್ಕೊಳ್ಳಿ, ಅಲ್ಲಿ ಕೆಪಿಸಿಸಿ ಆಫೀಸಲ್ಲಿ ಕೂತ್ಕೊಂಡು ಮಾತಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಬಟ್ ವಾಟ್ ಈಸ್ ದಿಸ್? ನೀವು ಅಂತೀರಾ ವಿಧಾನಸಭೆ ಒಳಗಡೆ ಮಾತಾಡಿಲ್ಲ, ಹೊರಗಡೆ ಮಾತಾಡಿರೋದು. ದಟ್ ಇಟ್ಸೆಲ್ಫ್ ಇಸ್ ಎ ನಾನ್ಸೆನ್ಸ್ ಸ್ಟೇಟ್ಮೆಂಟ್. ಮೇಡಮ್, ನಾನು ನಿಮ್ಗೆ ಆಗದಿಂದ ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ. ನೀವು ಜನರಿಗೆ ಒಂದು ಸಂದೇಶ ಕೊಡಬೇಕು. ನಾನೇನು ಹೇಳಿದ್ದೇನೆ, ಅಲ್ಲಿ ಮಾತುಕತೆಗಳು ಏನಾದರೂ ಪಕ್ಷದ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾವು ಯಾವುದೇ ನಾವು ಒಳ್ಳೆಯದಲ್ಲಿದ್ದೇವೆ, ಎಲ್ಲ ಜನರ ಕೆಲಸ ಮಾಡ್ತಾ ಇದ್ದೀವಿ. ನೀವು ಯತೀಂದ್ರ ಸಿದ್ದರಾಮಯ್ಯ ಅವರ ವಿಚಾರವನ್ನ ಚರ್ಚೆ ವಿಚಾರ ಅಲ್ಲ. ಯತೀಂದ್ರ ಸಿದ್ದರಾಮಯ್ಯನವರು ಪಕ್ಷದ ಹೈಕಮಾಂಡ್ ಅಲ್ಲ. MLC ತಾನೆ ಸಿದ್ದರಾಮಯ್ಯ ಪಕ್ಷದ ಹೈಕಮಾಂಡ್ ಅಲ್ಲ. ಐವನ್ ಡಿಸೋಜ ಪಕ್ಷದ ಹೈಕಮಾಂಡ್ ಅಲ್ಲ. ಒಂದು ಮಾತು ಹೇಳ್ಬಿಡ್ತೀನಿ, ಹೈಕಮಾಂಡ್ ತೀರ್ಮಾನ ತಗೊಳ್ತದೆ. ಐವನ್ ಡಿಸೋಜ ಅವ್ರೆ, ನೀವು ಸೀನಿಯರ್ ಲೀಡರ್ ಮತ್ತು ಕಾಂಗ್ರೆಸ್ಸಿನ ಒಳವರ್ಗಿಂದ ತಾವು ಕಂಡವರು ಆಯ್ತು. ಒಂದು ಅವ್ರು ಮಾತಾಡಿದ್ದಾರೆ, ರಿಪೀಟೆಡ್ ಆಗಿ ಮಾತಾಡಿದ್ದಾರೆ. ಈಗ ಎಲ್ರಿಗೂ ನೋಟಿಸ್ ಕೊಟ್ಟಂಗೆ ಅವ್ರಿಗೆ ಒಂದು ನೋಟಿಸ್ ಆದ್ರೂ ಕೊಡ್ಬೇಕಲ್ವಾ? ನೀವು ಸೀನಿಯರ್ ಲೀಡರ್ ಇಷ್ಟು ರಿಪೀಟ್ ಈಗ ಇಮಿಡಿಯೇಟ್ ಕೊಟ್ಬಿಟ್ರು ನೋಟಿಸ್. ಇಕ್ಬಾಲ್ ಹುಸೇನ್ಗೆ, ಬಸವರಾಜ್ಗೆ, ಉದಯ್ಗೆ, 3 ಜನಕ್ಕೂ ಇಮಿಡಿಯೇಟ್ ಇವತ್ತು ಹೇಳಿದ್ದಾರೆ ಬಲಾತ್ಕಾರ ಚಮತ್ಕಾರ ಅಂತ ಏನೋ 3 Idiots ಏನೋ ಡೈಲಾಗ್ ಹೊಡೆದಿದ್ದಾರೆ. ಆಯ್ತಾ? ನೀವು ಈಗ ಅವ್ರಿಗೆ ನೋಟಿಸ್ ಕೊಟ್ಟಂಗೆ ಇವರಿಗೂ ನೋಟಿಸ್ ಕೊಡ್ಬೇಕು ತಾನೆ? ಯಾಕೆ ಗೊತ್ತಿಲ್ಲ? ಯಾಕೆ ತಾರತಮ್ಯ? ಮುಖ್ಯಮಂತ್ರಿ ಅವರ ಮಗ ನಿಮ್ ಡಿಸಿಪ್ಲಿನರಿ ಕಮಿಟಿಯಿಂದ ಎಕ್ಸೆಪ್ಷನ್ ಅವ್ರು ಹೊರಗಡೆ ಇರ್ತೀರಾ? ಈ ಪ್ರಶ್ನೆ ಸಹಜವಾಗಿ ಕಾಮನ್ ಮ್ಯಾನ್ ಕೇಳ್ತಂತಾನೆ. ಯುವರ್ ಎ ಸೀನಿಯರ್ ಲೀಡರ್, ಡಿಸಿಪ್ಲಿನ್ ಗೊತ್ತು, ಪಾರ್ಟಿ ಕಟ್ಟಿದಿರಾ. ಒಂದ್ ಪಾರ್ಟಿನಲ್ಲಿ ಕಟ್ಟೋದಕ್ಕೆ ಎಷ್ಟು ಕಷ್ಟ ಅಂತ ಗೊತ್ತು ನಿಮಗೆ. ಒಂದ್ ಕಲ್ಲಲ್ಲಿ ಒಂದ್ ಸ್ಟೇಟ್ಮೆಂಟ್ ಅಲ್ಲಿ ಪಾರ್ಟಿ ಇಮೇಜ್ಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂತ ಕೂಡ ಗೊತ್ತು ಅಲ್ವಾ? ಒಂದು ವಿಶೇಷ ಅಂದ್ರೆ ಸಮೀವುಲ್ಲಾ ಅವ್ರೆ, ಯಾರು ನೋಟಿಸ್ ಕೊಟ್ಟವ್ರಲ್ಲ ಅವರು ಸುಮ್ನಿಲ್ಲ ರೀ. ಅವರು ದಿನ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾವ್ರೆ ಅದೇ ವಿಚಾರದಲ್ಲಿ. ಯಾವ ವಿಚಾರದಲ್ಲಿ? ಸಿಎಂ ವಿಚಾರ ನೋಟಿಸ್ ಕೊಟ್ಟಿತ್ತು. ಸಿಎಂ ಮಗನಿಗೆ ರಿಸ್ಟ್ರಿಕ್ಟ್ ಆಗಿ ಅಟ್ಲೀಸ್ಟ್ ಅವ್ರು ಸೀನಿಯರ್ ಲೀಡರ್ ಏನ್ ಹೇಳ್ತಾರೆ ನೋಡಿ. ಎಸ್ ಐವಾನ್ ಜಿ, ಪ್ಲೀಸ್ ಗೋ ಹೆಡ್. ಅಲ್ಲ, ನನ್ನ ಉತ್ತರ ಏನು ಅಂತ ಹೇಳಿದ್ರೆ, ಯಾವುದೇ ವಿಚಾರ ಪಕ್ಷದ ಶಿಸ್ತಿಗೆ ಒಳಪಡ್ತದೆ,
ಇಲ್ಲ ಅಂತ ತೀರ್ಮಾನ ಮಾಡೋದಕ್ಕೆ ನಮ್ಮಲ್ಲಿ ಪಕ್ಷ ಸಮಿತಿ ಇದೆ. ನಾನು That ಹೇಳಿಲ್ಲ is- ಅದನ್ನೇ ಅದು ರೀ ನಾನು ಶಿಸ್ತಿಗೆ ಕೇಳ್ತಾ ಇರೋದು. ವಿರುದ್ಧವಾಗಿದೆ, ಯಾವ್ದು ಒಳಪಡುತ್ತೆ, ನೋಟಿಸ್ ಯಾವ್ದು ಕೊಡ್ಲಿಕ್ಕೆ ಒಳಪಡಲ್ಲ ತೀರ್ಮಾನ ಹೇಳಿ. ತಗೊಳ್ಬಹುದು. ನೀವು ತೀರ್ಮಾನ ತೆಗೆದುಕೊಳ್ಳಬಹುದು. ಹಾಗಾಗಿ ನಾವು ಈಗ ನನ್ನ ಹತ್ರ ಕೇಳಿದ್ರೆ ಅಲ್ಲಿ ಶಿಸ್ತು ಸಮಿತಿ ಇರಬೇಕಾದ್ರೆ ಅವರು ತೀರ್ಮಾನ ತೆಗೆದುಕೊಳ್ಬೇಕು ಹೊರತು ನಾನು ತೀರ್ಮಾನ ತೆಗೆದುಕೊಳ್ಳಕ್ಕೆ ಬರೋದಿಲ್ಲ. ನಾನು ತೀರ್ಮಾನ ಹೇಳ್ತೀನಿ, ತೆಗೆದುಕೊಳ್ಳಿಕ್ಕೆ ಕಾಂಗ್ರೆಸ್ನ ಶಿಸ್ತು ಸಮಿತಿ ಸತ್ತು ಇದೆ. ಹೋಗಿದೆ ಅಂತ ಅದು ಹೇಳ್ತೀನಿ. ಮಾತಾಡಿದ ವಿರೋಧ ಇದ್ರೆ ಅದು ಶಿಸ್ತು ತಗೊಳ್ತದೆ. ನೀವು ಹೇಳ್ಬೋದು, ನೀವು ಅಲ್ಲ, ಅದಕ್ಕೆ ನಾನು ಏನ್ ಹೇಳಲೇಬೇಕು. ಬೇಕಾದ್ರೆ ಹೇಳ್ಬೋದು. ಈ ಆದ್ರೆ ಅನ್ಯಾಯ, ಈ ಪಕ್ಷ ತಾರತಮ್ಯ ಯಾವ್ದು ಮಾಡ್ಬೇಕಾದ್ರೆ ಸರಿ ಇದೆ, ನನಗೆ ಒಂದೊಂದು ಪ್ರಶ್ನೆ, ನೀವು ಹೇಳ್ಬೋದು. ಪಕ್ಷದ ಒಳಗಡೆನೆ ತಾರತಮ್ಯ ಮಾಡ್ತಾ ಇದ್ರೆ ಇನ್ನು ನಿಮ್ಗೆ ಪಕ್ಷದ ಸ್ವಾತಂತ್ರ್ಯ ಹೊರಗಡೆ ಇದೆ. ಜನರಿಗೆ ಏನ್ ನೀವು ಸಮಾನತೆ ಕೊಡಿಸ್ತೀರಾ ಹೇಳಿ? ನಿಮ್ಗೆ- ಪಕ್ಷದ ಒಳಗಡೆನೆ ನಿಮ್ಗೆ- ಇಷ್ಟೊಂದು ತಾರತಮ್ಯ ನಡೆಸ್ತಾ ನಿಮ್ಗೆ- ಇದ್ದೀರಾ? ನಿಮ್ಗೆ ಸಿಎಂ ಆ ಮಗನ್ಗೆ ಸ್ವಾತಂತ್ರ್ಯ ಇದೆ. ಸೆಪರೇಟ್, ಸಿಎಂ ಮಗ ಏನ್ ಬೇಕಾದ್ರೂ ಸ್ಟೇಟ್ಮೆಂಟ್ ನಿಮ್ಗೆ ಆ ಕೊಡ್ಬೋದು, ಸ್ವಾತಂತ್ರ್ಯ ಇದೆ. ಸಿಎಂ ಮಗ ಹೈಕಮಾಂಡ್ ನಿಮ್ಗೆ ಆ ಗಿಂತ ಸ್ವಾತಂತ್ರ್ಯ ಹೆಚ್ಚಿನ ಇದೆ, ನೀವು ಮುಂದಕ್ಕೆ ಹೋಗ್ಬೋದು. ಮೇಡಮ್, ನಿಮ್ಗೆ ಆ ಸ್ವಾತಂತ್ರ್ಯ ಇದೆ, ನೀವು ಬಳಕೊಳ್ಳಿ, ನೀವು ಅದನ್ನು ಬಳಸಿಕೊಳ್ಳಿ, ನಂದು ಅಭ್ಯಂತರ ಇಲ್ಲ. ಆದರೆ ನಾನು ಪಕ್ಷದ ನೋಟಿಸ್ ಕೊಡಬೇಕಾದ್ರೆ ಪಕ್ಷದ ಶಿಸ್ತು ಸಮಿತಿ ಅದನ್ನು ಅದು ಬೇರೆ ಶಿಸ್ತಿಗೆ ಇದೆಯಾ ಒಳಪಡ್ತದೆ ಪಕ್ಷದಲ್ಲಿ? ಇಲ್ಲ, ಉಲ್ಲಂಘನೆ ಆಗಿದೆ ಇಲ್ಲ, ಈ ತೀರ್ಮಾನ ತಗೊಳ್ಬೇಕಾಗ್ತದೆ. ಫಸ್ಟ್ ಆಫ್ ಆಲ್ ಪಕ್ಷದ ಶಿಸ್ತು ಸಮಿತಿಯಲ್ಲಿರೋರಿಗೆ ಯಾವುದು ಉಲ್ಲಂಘನೆ ಅಲ್ಲ ಅನ್ನೋ ಕಾಮನ್ ಸೆನ್ಸ್ ಇರಬೇಕು. ಎರಡನೇದು, ಪಕ್ಷದ ಶಿಸ್ತು ಸಮಿತಿಗೆ ಹೈಕಮಾಂಡ್ ಮಾತಿಗೆ ಯಾರು ಬೆಲೆ ಕೊಡ್ತಿಲ್ಲ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿರ್ಬೇಕು. ಪಕ್ಷದ ಡಿಸಿಪ್ಲಿನರಿ ಕಮಿಟಿ ಯಾವತ್ತು ಈಗಲ್ಲ, ಹದ್ದಿನ ಕಣ್ಣಿಟ್ಟಿರ್ಬೇಕು ತನ್ನ ಪಕ್ಷದ ಸದಸ್ಯರು ಮತ್ತು ಕಾರ್ಯಕರ್ತರ ಮೇಲೆ. ಯಾರು ತನ್ನ ಪಕ್ಷಕ್ಕೆ ಮುಜುಗರ ಉಂಟು ಮಾಡ್ತಾ ಇದ್ದಾರೋ ಮುಲಾಜಿಲ್ಲದಂತೆ ಅವ್ರ ವಿರುದ್ಧ ಕ್ರಮ ತಗೊಂಡ್ರೆ ಅವಾಗ ಒಪ್ಕೊಳ್ತೀವಪ್ಪ ಇದು ಶಿಸ್ತಿನ ಪಕ್ಷ, ಇದು ಸಮಾನತೆ ಕೊಡುವ ಪಕ್ಷ ಅಂತ ಒಪ್ಕೊಳ್ಬಹುದು. ಸಿಎಂ ಮಗ ಏನ್ ಬೇಕು, ಒಂದ್ಸಲಿ ಎರಡು ಸಲಿ ಅಲ್ಲ, ಇಟ್ ಇಸ್ ಹ್ಯಾಪನಿಂಗ್ ರಿಪೀಟೆಡ್ಲಿ. ಹಾಗಾದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಹೈಕಮಾಂಡ್ ಏನಾದ್ರೂ ಕಾಲ್ ಮಾಡಿ ಹೇಳಿದ್ಯಾ ಸ್ಪಷ್ಟವಾಗಿ ನಾಯಕತ್ವ ಬದಲಾವಣೆ ಇಲ್ಲಪ್ಪ, ನಿಮ್ ತಂದೆಯವ್ರನ್ನೇ ನಾವು ಕುರ್ಚಿ ಮೇಲೆ ಕೂರಿಸ್ಬಿಟ್ಟಿರ್ತೀವಿ ಅಂತ ಹೇಳಿದಾರ? ಯು ಹ್ಯಾವ್ ಟು ಕ್ಲಾರಿಫೈ. ಈಗ ಬಹಿರಂಗವಾಗಿ ಇಂತಹ ಸ್ಟೇಟ್ಮೆಂಟ್ ಅನ್ನ ಮೇಡಮ್, ಮುಖ್ಯಮಂತ್ರಿಗಳು ನೀವು- ಕೂತ್ಕೊಳ್ಳಿ. ಹೇಳಿ, ಮಾತಾಡಿ. ಮೇಡಮ್ ಅವರು, ನೀವು ಈಗ ಕೆಲವು ವಿಚಾರಗಳನ್ನು ಮಂಡನೆ ಮಾಡಿದ್ರಿ. ಒಂದು ಏನು ಶಿಸ್ತು ಸಮಿತಿ ಸತ್ತು ಹೋಗಿದೆ ಮತ್ತು ನೋಟಿಸ್ ಕೊಡದೇ ಇದ್ರೆ ಅದು ಕೊಡಬೇಕಿದ್ದು. ಮೇಡಮ್, ಯು ಹ್ಯಾವ್ ಟು ಸಮ್ ಲಿಮಿಟ್ ಅಂತ ನನಗೆ ಭಾವಿಸ್ತದೆ. ಅಲ್ಲಲ್ಲ, ನನ್ನ ಒಂದೇ ಭಾವನೆ. ಪ್ರಶ್ನೆ. I know my ಒಂದ್ limit. ನಿಮಿಷ ಸರ್, ಒಂದೇ ನಿಮಿಷ. I'm questioning whether- ಅಲ್ಲಲ್ಲ, ಏನ್ ನಿಮ್ಮ ಮಾತಾಡ್ಬೇಕು? ಮಂಗಳೂರಲ್ಲೇನೆ ಒಂದ್ ನಿಮಿಷ. ಅದನ್ನೇ I know ನೀವು my limit. Don't exceed ಐವನ್ ಡಿಸೋಜ I ಅವರೇ, know my limit. ಡೋಂಟ್ ಎಕ್ಸೀಡ್ ಯುವರ್ ಡಿಸೋಜ ಲಿಮಿಟ್. ಅವರೇ, I know my limit. ನೀವು Don't ಡಿಸೋಜ exceed ಅವರೇ, your I limit. know my limit, sir. ಗೊತ್ತಾಯ್ತಾ? I know my ನೀವು- limit. I'm not ನೀವು- crossing my limit. ನೀವು I ನನ್ನ know my ಮೇಲೆ limit. ಒತ್ತಡ ತರಲಿಕ್ಕೆ ಬರೋದಿಲ್ಲ. when I say some answer, either you accept it or leave it to the public. Sir, ಆದ್ರೆ ನಾನು ನೀವು ನಿಮ್ಗೆ ನನ್ನ ಮೇಲೆ question ಮೇಡಮ್, ಮಾಡ್ತೀನಿ. ಒತ್ತಡ ಹೇರಿ ನಾನು ನಿಮ್ಗೆ ಒಂದೇ ಇದೇ question ರೀತಿ ಉತ್ತರ ಕೊಡಿ ಮಾಡ್ತಿದ್ದೀನಿ. ಅಂತ Don't turn the debate. ಹೇಳಲಿಕ್ಕೆ ಐವನ್ ಬರೋದಿಲ್ಲ. ಡಿಸೋಜ Don't ಅವರೇ, turn the debate into other ಇದನ್ನು mode and don't ನೆನಪಿಟ್ಕೊಳ್ಳಿ. put your words into my mouth, please. ಐವನ್ ಡಿಸೋಜ ಅವರೇ, ಒಂದೇ ಕಾರ್ಯಕ್ರಮದಲ್ಲಿ ಕೆಲವೇ ದಿನಗಳ ಕೆಳಗಡೆಗೆ ನೀವು ಸಿಎಂ ಸತ್ತು ಹೋಗಿದೆ, ಸಿದ್ದರಾಮಯ್ಯಗೆ ಅದು ಜೈ ಅಂತ ಇದ್ರಿ, ಆ ನಿಮ್ ಮಾತುಗಳನ್ನ ಶಿಷ್ಯ ಬಳಕೆ ಮಿಥುನ್ ಮಾಡಿ. ರೈ ಡಿ.ಕೆ. ಶಿವಕುಮಾರ್ ಸಿಎಂ ಅವರಿಗೆ ಜೈ ಅಂತ ಇದ್ರು. ಇದ್ರಲ್ಲಿ ಯಾರನ್ನ ಒಬ್ರು ಶಿಸ್ತು ಉಲ್ಲಂಘನೆ ಮಾಡಿದಿರ ತಾನೆ? ನೀನು ಕೂತ್ಕೊಳ್ಳೆ. ಅದೆಲ್ಲ ನನಗೆ ಬಿಟ್ಟಿರ್ತಕ್ಕಂಥದ್ದು. ಪಬ್ಲಿಕ್ ಸಿಎಂ ಅಂತಕ್ಕಂಥದ್ದು ಸ್ವಲ್ಪ ನಾಲ್ಗೆ ಬಿಗಿಡ್ಕೊಂಡು ಮಾತಾಡಿ, ನೀವು ನಾಲ್ಗೆ ಬಿಗಿರ್ಲಿ. ನೀವು ಹಿರಿಯರು, ಹಿರಿಯರು ನೀವು ಪಕ್ಷದಲ್ಲಿ ಏನಾಗ್ತಾ ಇದೆ? ನಿನ್ನ ಪಕ್ಷದಲ್ಲಿ ನಿನ್ನೆ ಸರ್, ನೀವು ಸಿಎಂ ಅಂತಂದ್ರಿ ಅದು. ಬೇರೆಯವ್ರನ್ನ- ಸಿಎಂ ಪೋಸ್ಟ್ನಾಗೆ ಮಾತಾಡ್ತಿರೋದು. ನಿನ್ನೆ ನೀವು ನಿಮ್ಮ ಪಕ್ಷದ ಇದು ಅಧಿಕಾರಿಗಳದಲ್ಲ. ಟಾಕ್ ಆಲ್ ದೋಸ್ ಥಿಂಗ್ಸ್. Kindly ಸಿಎಂ ವಿಚಾರದಲ್ಲಿ ನನಗೂ ಗೊತ್ತಿದೆ ಮಾತಾಡ್ಲಿಕ್ಕೆ. ನೀವು ಸ್ವಲ್ಪ ಹಿರಿಯರಿದ್ರಿ, ಸ್ವಲ್ಪ ಮಾತಾಡ್ಲಿಕ್ಕೆ ಗೌರವ ನನಗೂ ಮಾತಾಡೋದು ಗೊತ್ತಿದೆ. ಕಲ್ತ್ಕೊಳ್ಳಿ. ಅದೇ ಭಾಷೆ ನಮಗೂ ಏನ್ ಬರುತ್ತೆ ಮಾತಾಡ್ಬೇಕು ಅದು ಮಾತಾಡಕ್ಕೆ. ಮಾತಾಡಿ. ಮಾತಾಡಕ್ಕೆ ಶಿಸ್ತು ನಮಗೂ ಬಗ್ಗೆ ಬರುತ್ತೆ. ಮಾತಾಡಿ. ಸಿಎಂ ಹುದ್ದೆ ಅಂತಕ್ಕಂಥದ್ದು ಹಾ, ಕಾಂಗ್ರೆಸ್ ಪಕ್ಷದ ಜಾಗೃತಿಯಿಂದ ಆಸ್ತಿ ಅಲ್ಲ, ಕಾಂಗ್ರೆಸ್ ಪಕ್ಷದ ಆಸ್ತಿ ಅಲ್ಲ, ಅದು ಜನಗಳಿಗೆ ಸಂಬಂಧಪಟ್ಟಿದ್ದು. ಜಾಗರೂಕತೆಯಿಂದ ಮಾತಾಡಿ. ಸರ್, ಜಾಗರೂಕತೆಯಿಂದನೇ ಮಾತಾಡ್ತಾ ಏನೇನು ಇರೋದು. ಮಾತಾಡಿದ್ರೆ ಯಾರು ನಡೆಯುವುದಿಲ್ಲ, ನಿಮಗೆ ಗೊತ್ತಾಯ್ತಾ? ಏಕವಚನ ಬಳಸಿ ಮಾತಾಡಿಲ್ಲ ಐವಾನ್ ಸರ್. ಐವಾನ್ ಜಿ ಅಂತಾನೆ ನಾವು ಮರ್ಯಾದೆ ಕೊಟ್ಟು ಮಾತಾಡ್ತಿದೀವಿ. ಒಂದು ಮತ್ತೆ ಸತ್ತು ಹೋಗಿದೆ, ಶಿಸ್ತು ಸಮಿತಿ ಸತ್ತು ಹೋಗಿದೆ ಸರ್, ಅಂತ ಹೌದು, ಹೇಳಿದ್ರೆ ಏನು ಕಾಮನ್ ಪಬ್ಲಿಕ್ ನನ್ಗೆ ಹಂಗೆ ಅನ್ನಿಸ್ತಿದೆ. ನನಗ್ ವಾಕ್ ಏನ್ ಅಲ್ಲ ಅರ್ಥ ಅದು? ಸರ್, ನಮ್ಮಿಂದ ಆಯ್ಕೆಯಾಗಿ ಬಂದಿರೋ ನಿಮ್ಮ ಶಾಸಕರಿಗೆ ವಾಕ್ ಸ್ವಾತಂತ್ರ್ಯ ಇದೆ, ಏನ್ ಬೇಕೋ ಮಾತಾಡೋದಕ್ಕೆ. ವೋಟ್ ಹಾಕಿರೋ ನನಗ್ ಸ್ವಾತಂತ್ರ್ಯ ಇಲ್ವಾ? ವಾಕ್ ಸ್ವಾತಂತ್ರ್ಯ ಇಲ್ವಾ ಮಾತಾಡೋದಕ್ಕೆ? ದಿನ ಬೆಳಗಾದ್ರೆ ಅವ್ರ ಸಿಎಂ ಇವ್ರ ಸಿಎಂ ಅಂತ ಮಾತಾಡ್ಬೇಕಾದ್ರೆ ರಾಜ್ಯದ ಸ್ಥಿತಿಗತಿ ಏನಾಗ್ಬೇಕು ನೀವು ಸರ್? ನಿಮ್ಮ ತಾವು ಹೇಳಿದಿರಿ, ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೇನೆ. ಆಸ್ ಎ ಪಾರ್ಟಿ ಲೆಜಿಸ್ಲೇಟರ್ ನನಗೂ ನಂದೇ ಆದ ಲಿಮಿಟೇಷನ್ ಇದೆ. ಅಲ್ಲಿ Sir, ಕೂತವರಿಗೂ ಅದನ್ನೇ ಹೇಳಿ, ಲಿಮಿಟೇಷನ್ ಇದೆ. ಅದನ್ನೇ ಹೇಳಿ. ನೀವು I cannot ಏಕಾಏಕಿಯಾಗಿ answer, I ಸತ್ತು have ಹೋಗಿದ my ಕಿತ್ತೋಗಿದ own- ಅಂದ್ರೆ Sir, ನಾನು I ಏನ್ ಹೇಳಿ? cannot answer, I have my own limitations ಅಂತ ಹೇಳಿ, I do understand that. ಬಟ್ ನನಗೆ ನಿಮ್ಮ ಶಾಸಕರಿಗೆ ಪಕ್ಷದ ಅದು ತಾವು ಇತಿಮಿತಿಯಲ್ಲಿ ಮಾಡಬೇಕಿತ್ತು. ಸರ್, ಒಂದ್ ನಿಮಿಷ ಐವಾನ್ ಸರ್,
ನಿಮ್ಮ ಶಾಸಕರಿಗೆ ಜನರಿಂದ ವೋಟ್ ಹಾಕಿಸ್ಕೊಂಡು ಗೆದ್ಕೊಂಡು ಬಂದು ಒಂದು ಪಕ್ಷದ ಚೌಕಟ್ಟಲ್ಲಿ ಇರೋರಿಗೇನೆ ಶಿಸ್ತಿಲ್ಲ ಅಂದ್ಮೇಲೆ ಹೌ ಡು ಯು ಎಕ್ಸ್ಪೆಕ್ಟ್ ಫ್ರಮ್ ಮೀ? ಯು ಕೆನ್ ನಾಟ್ ಎಕ್ಸ್ಪೆಕ್ಟ್ ಫ್ರಮ್ ಮೀ. ಅದು ಯು ಕೆನ್ ನಾಟ್ ಎಕ್ಸ್ಪೆಕ್ಟ್ ಫ್ರಮ್ ಮೀ. ನಾನು ಹಿಂಗೆ ಮಾತಾಡಬೇಕು ಅಂತ ಯು ಕೆನ್ ನಾಟ್ ಎಕ್ಸ್ಪೆಕ್ಟ್. ನಾನು ನೀವು ಹೇಳಿದ್ದನ್ನು ನಾನು ಪಕ್ಷದ ನಾಯಕರ ಗಮನಕ್ಕೆ ತರ್ತೀನಿ. ಅದು you can ಏನಾಗಿದೆ say ನೋಡಿ that, ಅಂತ sir. ಅದನ್ನ ಹೇಳಿ. ಹೇಳ್ತೀನಿ. ಆದ್ರೆ ಸತ್ತೋಗಿದೆ ಅಂತ ಹೇಳಿದ್ದು ನೋವು ತಂದಿದೆ. ಸರ್ ನಿಮಗೆ ಹರ್ಟ್ ಆಗಿರ್ಬೋದು, ನನಗೆ ಹರ್ಟ್ ಆಗಿಲ್ಲ, ನನಗೂ ಹರ್ಟ್ ಆಗುತ್ತೆ ಸರ್. ದಿನ ಬೆಳಗಾದ್ರೆ ಯಾವ ಸಮಸ್ಯೆ ಬಗ್ಗೆನೂ ಚರ್ಚೆ ಮಾಡದೆ ಹೋದಲ್ಲಿ ಬಂದಲ್ಲಿ ಬರೀ ಸಿಎಂ ಬದಲಾವಣೆ, ಅದು ಇದು ಕುರ್ಚಿ ಫೈಟು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳ ಮಗನಾಗಿತ್ಕೊಂಡು ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತ್ಕೊಂಡು ಅವರು ಆಡಳಿತದ ವಿಚಾರದಲ್ಲಿ ಸಪೋರ್ಟ್ ಮಾಡಿ, ಅಭಿವೃದ್ಧಿಯ ವಿಚಾರದಲ್ಲಿ ಸಪೋರ್ಟ್ ಮಾಡಬೇಕು ಅಂತ ನಾನೊಬ್ಬ ವೋಟರ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಹೊರತು ನಮ್ಮಪ್ಪ ಸಿಎಂ ಹೈಕಮಾಂಡ್ ಹೇಳಿದೆ ಅನ್ನೋದ ಆ ಸ್ಟೇಟ್ಮೆಂಟ್ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಬೀಯಿಂಗ್ ಅ ಕಾಮನ್ ಪರ್ಸನ್. ಸರ್ ಸಮೀವುಲ್ಲಾ ಸರ್ ಪ್ಲೀಸ್. ಈಗ ಐವಾನ್ ಡಿಸೋಜ ಅವರು ಒಂದ್ ಮಾತು ಹೇಳಿದ್ರು, ನಾನು MLC, ನನಗೆ ಲಿಮಿಟೇಷನ್ ಇದೆ, ನಾನು ಎಲ್ಲದಕ್ಕೂ ರಿಯಾಕ್ಟ್ ಮಾಡಕ್ಕಾಗಲ್ಲ, ನನಗೆ ಎಷ್ಟಿದೆಯೋ ಅಷ್ಟೊಂದು ಮಾತ್ರ ನಾನು ಮಾತಾಡಬಲ್ಲೆ ಅಂತ ಅಂದ್ರು. ಆಯ್ತಾ? ಅವರು ಕೂಡ ನಿಮ್ ತರ MLC, ನಿಮ್ ಜಾಗದಲ್ಲೇ ಇರುವಂತಹ MLC, ಮುಖ್ಯಮಂತ್ರಿಗಳ ಪುತ್ರ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಮುಖ್ಯಮಂತ್ರಿಗಳ ಪುತ್ರ, ನನಗೇನೂ ಗೊತ್ತಿಲ್ಲ, ನಂದೇ ಅದ್ ಲಿಮಿಟೇಷನ್ಸ್ ಇರುತ್ತೆ, ಇದು ಶಿಸ್ತು ಉಲ್ಲಂಘನೆ ಆಗುತ್ತೆ. ನೀವ್ ಯಾಕೆ ಮಾತಾಡ್ತಿಲ್ಲ ಅಂದ್ರೆ ಶಿಸ್ತು ಉಲ್ಲಂಘನೆ ಆಗುತ್ತೆ ಅಂತ ನೀವು ಮಾತಾಡ್ತಿಲ್ಲ ಅಲ್ವಾ? ಇವರ ಸೀನಿಯರ್ ಪರ್ಸನ್, ನಿಮಗೆ ಗೊತ್ತು, ಪಕ್ಷ ಕಟ್ಬಿಟ್ಟಿದ್ದೀರಾ, ನಿಮಗೆ ಗೊತ್ತದು. ಆದ್ರೆ ಅವರು ಕೂಡ MLC, ಅವ್ರೇನ್ ಬೇರೆ ಏನಿಲ್ಲ, ನಿಮ್ ಸ್ಥಾನದಲ್ಲೇ ಇರೋರು. ಇದೇ ಮತ್ತು ಅವ್ರು ಯಾಕೆ ಹೇಳಲಿಲ್ಲ? ಅವ್ರು ಹೇಳಿದ ಮೇಲೂ ಕೂಡ ಆಕ್ಷನ್ ತಗೋತಿಲ್ವಲ್ಲ, ಯಾಕೆ? ನಿಮಗೆ ಅನ್ನಿಸ್ಬೇಕಲ್ವಾ ಇದು ತಪ್ಪು, ಇದು ಅವ್ರು ಹೇಳ್ತಿರೋದು ತಪ್ಪು, ಈ ತರ ಮಾತಾಡಬಾರ್ದಿತ್ತು. ಅಟ್ಲೀಸ್ಟ್ ನಿಮ್ ಲಿಮಿಟೇಷನ್ ಅಲ್ಲಿ ಇಲ್ಲ, ಈ ತರ ಮಾತಾಡಬಾರ್ದಿತ್ತು ಅವರು, ಇದರಿಂದ ಮುಜುಗರ ಆಗುತ್ತೆ. ಅದೇನು ಅಸಿಸ್ಟೇನ್ ಆಗಲ್ಲ, ನೀವು ಆ ತರ ಸೀನಿಯರ್ ಮೆಂಬರ್, ನೀವು ಅದನ್ನ ನಿಮ್ಗೆ ಹೇಳಿದ್ರೆ ಅದೇ ನಿಮ್ ಕಡೆಯಿಂದ ಅಸಿಸ್ಟೇನ್ ಆಗಲ್ಲ, ಒಂದು ಒಪಿನಿಯನ್ ಆಗುತ್ತೆ. ಅಷ್ಟು ಕೂಡ ಮಾತಾಡೋದಿಲ್ವಾ ನೀವು ಡಿಸೋಜಾ ಅವರೇ, ಐವಾನ್ ಡಿಸೋಜಾ ಅವರೇ?